ಹಲವಾರು ವರ್ಷಗಳಿಂದ ಆಟೋ ಚಾಲನೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ನಮ್ಮ ಸ್ನೇಹಿತ 2 ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವುದನ್ನು ನೋಡಿದ್ರೆ ಮನಸ್ಸು ಭಾರವಾಗುತ್ತದೆ ಎಂದು ಆಟೋ ಮಾಲೀಕರಾದ ರಾಮನಗರದ ಕುಮಾರ್ ಬೇಸರ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಬೆಳ್ಳಾವರ ಗ್ರಾಮದ ಮಣಿಕಂಠರವರು ಕಳೆದ ಕೆಲವು ತಿಂಗಳಿನಿಂದ 2 ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವುದನ್ನು ಮನಗಂಡು ಅರೇಹಳ್ಳಿ ಆಟೋ ಮಾಲೀಕರು ಹಾಗೂ ಚಾಲಕರೊಡನೆ ಸೇರಿಕೊಂಡು ನಾನಾ ಅಂಗಡಿ ಮಾಲೀಕರು ಸಾರ್ವಜನಿಕರಿಂದ ಸಂಗ್ರಹಿಸಿದ್ದ ಹಣ ಹಾಗೂ ಪಡಿತರ ಸಾಮಗ್ರಿಯನ್ನ ನೊಂದ ಕುಟುಂಬಕ್ಕೆ ಹಸ್ತಾಂತರಿಸಿ ಮಾತನಾಡಿದ ಅವರು, ಹೋಟೆಲ್ ಮಾಲೀಕರು, ಹಣ್ಣಿನ ಅಂಗಡಿ, ಟಿಂಬರ್ ಕೆಲಸ ಮಾಡುವ ಕಾರ್ಮಿಕರು ಸೇರಿದಂತೆ ಹಲವಾರು ನೆರವಿನ ಹಸ್ತ ಚಾಚಿದ್ದಾರೆ. ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಹಾಗೂ ವಯಸ್ಸಾದ ತಂದೆ ತಾಯಿಯನ್ನ ಹೊಂದಿರುವ ಇವರು ಆಟೋ ಚಾಲಕ ವೃತ್ತಿಯನ್ನು ಮಾಡುತ್ತಾ ಕುಟುಂಬವನ್ನ ನಿರ್ವಹಿಸುತ್ತಿದ್ದರು. ಆದರೆ ಕಿಡ್ನಿ ವೈಫಲ್ಯದಿಂದ ದುಡಿಯುತ್ತಿದ್ದ ಮನೆ ಮಗನನ್ನ ಹೀನಾಯ ಸ್ಥಿತಿಯನ್ನ ಕಂಡು ಸಾಧ್ಯವಾದಷ್ಟು ನೆರವನ್ನ ಆಟೋ ಚಾಲಕರು ಹಾಗೂ ಮಾಲೀಕರು ಮಾಡಿದ್ದಾರೆ ಎಂದು ತಿಳಿಸಿದರು. ಬೆಳ್ಳವರ ಮಣಿಕಂಠ ಅವರು 2 ಕಿಡ್ನಿ ವಿಫಲ ಆಗಿರೋದ್ರಿಂದ ತುಂಬಾ ಕಷ್ಟದಲ್ಲಿದ್ದಾರೆ. ವಯಸ್ಸಾದ ತಂದೆ ತಾಯಿ, ಅವರ ಮಿಸ್ಸಸ್, 2 ಮಕ್ಕಳು. ಹೀಗಾಗಿ ನಮ್ಮ ಅರಹಳ್ಳಿಯ ಆಟೋ ಚಾಲಕರು ಮತ್ತು ಮಾಲೀಕರು ಎಲ್ಲರೂ ಸೇರಿ ನಮ್ಮ ಕೈಲಾಗಿದಂಥ ಒಂದು ಧನ ಸಹಾಯನ ಎಲ್ಲ ಹುಡುಗರು ಸೇರಿ ಪ್ರತಿಯೊಬ್ಬರು ಅರಹಳ್ಳಿಯ ನಾಗರಿಕರು, ಅಂಗಡಿಯವರು, ಹಣ್ಣಿನ ಅಂಗಡಿಯವರು, ಹೋಟ್ಲವರು ಮತ್ತು ಟಿಂಬರ್ ಕೆಲಸಕ್ಕೆ ಹೋಗುವಂಥವ್ರು, ಕೂಲಿ ಕಾರ್ಮಿಕರು, ಪ್ರತಿಯೊಬ್ಬರು ಇವರು ವಿಚಾರ ಹೇಳ್ತಿದ್ದಂಗೆ ಎಲ್ಲದಕ್ಕೂ ಸಹಕರಿಸಿ ಎಲ್ಲರೂ ಕೂಡ ಅವ್ರ ಕೈಲಾಗಿದ್ದು ಸಹಾಯನ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಆಟೋ ಚಾಲಕರು ಮತ್ತು ಮಾಲೀಕರು ನಮ್ಮ ಕೈಲಾಗಿದಂಥ ಒಂದು ಸಹಾಯವನ್ನು ನಾವು ಮಾಡಿದ್ದೀವಿ. ಹಾಗೆ ಬೇರೆಯವರು ಕೂಡ ಇವರ ಕಷ್ಟನ ನೋಡ್ತಾರಂಥವ್ರು ಎಲ್ಲರೂ ಕೂಡ ಇವರಿಗೆ ಒಂದು ಅರಳಿ ನಾಗರಿಕರು ಮತ್ತು ಪ್ರತಿಯೊಬ್ಬರು ಅವ್ರ ಕೈಲಾಗಿದಂಥ ಸಹಾಯನ ನಮ್ಮ ಮಣಿಕಂಠರವರ ತಾಯಿ ಪ್ರೇಮ ಮಾತನಾಡಿ, ಕೆಲ ತಿಂಗಳ ಹಿಂದೆ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ಆಸ್ಪತ್ರೆಗೆ ತೆರಳಿ ಪರೀಕ್ಷಿಸಿದಾಗ 2 ಕಿಡ್ನಿ ವೈಫಲ್ಯವಾಗಿರುವುದು ತಿಳಿಯಿತು. ಹಾಗಾಗಿ ವೈದ್ಯರು ತಿಳಿಸಿದಂತೆ 2 ದಿನಗಳಿಗೊಮ್ಮೆ ಡಯಾಲಿಸಿಸ್ ಮಾಡಿಸುತ್ತಿದ್ದೇವೆ. ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ತಲೆಗೆ 2 ಬಾರಿ ಶಸ್ತ್ರಚಿಕಿತ್ಸೆಯೂ ಸಹ ಆಗಿದೆ. ಹಾಸನ, ಮಂಗಳೂರು ಹಾಗೂ ಬೆಂಗಳೂರಿನಲ್ಲಿ ಈಗಾಗಲೇ ಚಿಕಿತ್ಸೆ ಕೊಡಿಸಿ ಸಾಲದ ಸುಳಿಗೆ ಸಿಲುಕಿದ್ದೇವೆ. ಇರುವ ಒಬ್ಬನೇ ಮಗನ ಸ್ಥಿತಿಯನ್ನ ನೋಡಲು ಆಗುತ್ತಿಲ್ಲ. ಮಗನ ಚಿಕಿತ್ಸೆಗೆ ಲಕ್ಷಾಂತರ ರುಗಳ ಅಗತ್ಯವಿರುವುದರಿಂದ ಸಹೃದಯಿಗಳು ನೆರವು ನೀಡುವಂತೆ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಮನವಿ ಮಾಡಿದ ಅವರು, ಹಣ ಹಾಗೂ ದಿನಸಿ ಸಾಮಗ್ರಿ ನೀಡಿದ ಆಟೋ ಚಾಲಕರು ಹಾಗೂ ಮಾಲೀಕರಿಗೆ ಧನ್ಯವಾದಗಳು ಎಂದು ಕಣ್ಣೀರು ಹಾಕಿದರು. ದುಡ್ಡೆಲ್ಲ ಎಲ್ಲರೂ ಕೊಟ್ಟಿದ್ದಾರೆ. ಅದರಿಂದ ನಾವು ಸ್ವಲ್ಪ ಸಾಲ ಮಾಡಿದ್ದೀವಿ. ಅದನ್ನು ಬಗೆಹರಿಸಿಕೊಟ್ರೆ ಎಲ್ಲರೂ ಸೇರಿ ಇದು ಮಾಡ ಅವರು ವಯಸ್ಸಾಗಿರೋರು ಆಗೋದಿಲ್ಲ. ಅವನೊಬ್ಬನೇ ನಮಗೆ ಸಾಕೊಂಡು ಹೋಗಿದ್ದು. ನಾವೊಬ್ಬನೇ ಈ ಮನ್ಸು ಮತ್ತೆ ಮಂಗಳೂರು 2 ಸತಿ 3 ಸತಿ ಮಂಗಳೂರಿಗೆ ಹೋಗಿದ್ವಿ. ಈ ಮನ್ಸಲ್ಲಿ ಒಂದು 15 ದಿವಸ ಅಡ್ಮಿಟ್ ಆಗಿದ್ವಿ. ಮತ್ತು ಬೆಂಗಳೂರು, ಅದೇ ಬೆಂಗಳೂರು, ಅಲ್ಲೇ ಮಂಗಳೂರು, ಅಲ್ಲಿ ನಮ್ಮ ಅಣ್ಣ ಹಾಕಿದ್ದಾರೆ, ಎಲ್ಲರೂ ಹಾಕಿದ್ದಾರೆ. ಎಲ್ಲ ಸಾಲದಲ್ಲಿ ಇದೀವಿ ನಾವು. 2 ಜನ, ಇವರೊಂದು ಅವರೊಂದು, 2 ಹೆಣ್ಣು ಮಕ್ಕಳು. ಈ ವೇಳೆ ಆಟೋ ಚಾಲಕರು, ಮಾಲೀಕರು ಹಾಗೂ ಬೆಳ್ಳಾವರ ಗ್ರಾಮಸ್ಥರು ಉಪಸ್ಥಿತರಿದ್ದರು.